ಎಷ್ಟೊತ್ತಂತ ನಿಂತ್ಕೊಂತೀಯ? ಕೂತ್ಗ. ನಿನ್ನಂತೂ ಎಷ್ಟು ಸರಿ ಕರಿತಿದ್ನ ಬಾರವ ನಮ್ಮ ಮನೆಗೆ, ಬಾರವ ಬಾರವ ಅಂತ. ಹೆಂಗಂಗೆ ಈ ಸರಿ ಬಂದಿದ್ದೀನಿ ನೋಡು, ಅದು ಮೊಮ್ಮಕ್ಕಳು ಕರ್ಕೊಂಡು ಬಂದಿದ್ದೀಯ. ಹೆಂಗ ನೀನು ಬಂದದ್ದು ಒಳ್ಳೇದು ಹತ್ತಾಗತ್ತಲ್ಲ. ಮೊನ್ನೆ ದನಿ ಅದೆಲ್ಲ ತಂದಿಟ್ಟಿದ್ದೆ, ಸ್ವಲ್ಪ ಸಾಂಬಾರು ಪುಡಿಗೆ ಅದನ್ನೆಲ್ಲ ನನಗೆ ರೆಡಿ ಮಾಡಿಕೊಡು. ಹಾಗೆ ರಾಗಿ ಹಿಟ್ಟು ಖಾಲಿಯಾಗಕ್ಕೆ ಬಂದದ್ದು ಕಣವ. ಒಂದು ಚೀಲ ರಾಗಿ ಇದ್ದಾವೆ, ಅವೊಂದು ರಸನ್ ಮಾಡಿಕೊಡು ನನಗೆ. ರೆಡಿ ಇದ್ದರೆ ರಾಗಿ ಮಾಡ್ದಾವಿದ್ರೆ ನಾನು ಸ್ವಲ್ಪ ಹಿಟ್ಟು ಹಾಕ್ಸ್ಕೊಂಬರೋಕ್ಕೆ ನನಗೆ ಅನುಕೂಲ ಆಕತ್ತೆ. ನಾನು ಎಲ್ಲವ ಮಾಡ್ಕೊಂಡು ಕೂತ್ಕೊಂಡು ನನಗೆ ಸೊಂಟ ಕೈ ಕಾಲು ಸೇರ್ತಿರ್ತವೆ. ಅದಕ್ಕೆ ಇಲ್ಲಿ ಅರ್ಣನ ಕಾರಿಸಿ ಮಾಡ್ಸೋಣಂದರೆ ಬರೋ ಒಂದು 10 ಸೇರಿಗೆ 200 ರೂಪಾಯಿ ಕೇಳ್ತಾರೆ. ಅದಕ್ಕೇನೆ ನೀನು ಮಾಡಿಕೊಡು ಊರಿಗೆ ಹೋಗೋವಷ್ಟೊತ್ತಿಗೆ. ಆಯ್ತು ತಗೊಳಮ್ಮ, ಮಾಡಿಕೊಡ್ತೀನಿ. ಅದಕ್ಕೇನು, ಯಾಕೇನು ನಿನ್ನ ಗಂಡ ಬರಲಲ್ಲ? ಮಧ್ಯಾಹ್ನ ಉಣ್ಣಾಕೇನು ಬರಲ್ಲೇನು ಮನೆಗೆ? ಬರ್ಬೇಕಾಗಿತ್ತವ ಇಷ್ಟೊತ್ತಿಗೆ ಆಲೆ, ಯಾಕೋ ಇನ್ನೂ ಬಂದಿಲ್ಲ, ಬರ್ಬೋದು. ಈಗಿನ್ನ ನೆನ್ಪು ಮಾಡ್ಕೊಂಡ್ವಿ ನೋಡಾಗ ಬಂದೇ ಬಿಟ್ರು. ಅಕ್ಕ ಚೆನ್ನಾಗಿದ್ದೀರಾ? ಯಾವಾಗ ಬಂದ್ರಿ ಊರಿಂದ? ಹ್ಞೂ ತಮ್ಮ, ಚೆನ್ನಾಗಿದ್ದೀವಿ. ಈಗ ಸ್ವಲ್ಪ ಹೊತ್ತಾದ ಬಂದು. ನೀವು ಚೆನ್ನಾಗಿದ್ದೀರಾ? ಓ ಚೆನ್ನಾಗಿದ್ದೀವಕ್ಕ. ಯಾವ ಒಬ್ಬನೇ ಬಂದ್ಬಿಟ್ಟಿಯ? ಮಾಮ ಬರಲಿಲ್ಲ? ಇಲ್ಲ ಕಣಪ್ಪ, ಮಂತೆಗೆ ಅವು ಆಕಳ ಬೇರಿದ್ವಲ್ಲ, ನೋಡ್ಕೊನಾರ ಯಾರು ಇಲ್ಲ. ಅದಕ್ಕೆ ನಾನು ಅಂಜನಮ್ಮನ ಮಕ್ಕಳು ಬಂದ್ವಿ. ಹೌದೇನೋ? ಏನೋ ಅಡುಗೆ ಮಾಡಿದ್ದೀವಿ ಇಲ್ಲಿ. ಜಲ್ದಿ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಬರ್ತೀನಿ ಅತ್ಲಾಗೆ, ಸಾರ್ಗಿರು ಮಾಡಿ ಜಲ್ದಿ ಅಡುಗೆ ಮಾಡ್ಬಂತಿ. ಇಲ್ಲಪ್ಪ, ಇನ್ನು ಅಡುಗೆ ಮಾಡಿಲ್ಲ. ನೀನು ತಣ್ಣಗಿದ್ರೆ ಉಣ್ಣಲ್ಲಲ್ಲ, ಅದಕ್ಕೆ ನೀನು ಬರಲಿ ಅಂತ ಕಾಯ್ತಿದ್ದೆ. ಈಗ ಹೋಗಿ ಮಾಡ್ತೀನಿ. ಮುದ್ದೆ ಅನ್ನ ಮಾಡ್ತೀನಿ, ಸಾರು ಐತೆ ಅದಕ್ಕೆ ಮಾಡಿಕೊಡ್ತೀನಿ ತಗ. ಬಾಯಿಲ್ಲೇನು ಫಸ್ಟ್ ಒಳಗೆ ಬಂದು ಕೈ ಮುಖ ತೊಗೊಂಡು ಬಟ್ಟೆ ಗಿಟ್ಟೆ ಚೇಂಜ್ ಮಾಡ್ತೀಯೇನೋ, ಬಾ. ಕೋಳಿ ಬೇಡ, ಏನು ಬೇಡಪ್ಪ, ಮನೆಗಿರೋದೇ ಉಣ್ತೀವಿ. ಹೋಗೋದೇನು ಜಲ್ದಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಕೈ ಮುಖ ಅದೇನೋ ತೊಳ್ಕೊಂತೀಯ ಅಂತ ತೊಳ್ಕೊ, ಹೋಗಪ್ಪ ಒಳಗೆ ಹೋಗು. ನೀರು ತಂದು ಕೊಡೋಣ, ಕುಡಿತೀಯೇ? ಏನು ಬೇಡಮ್ಮ, ಆಗಲೇ ನೀರು ಕುಡ್ದೆ. ಅಲ್ಲ ಕಣೆ, ಇಷ್ಟೊತ್ತಾದ್ರೆ ನಿಮ್ಮ ಅವ್ವಗ ಯಾವಾಗ ಬಂದಾರೇನೋ ಪಾಪ ಊರಿಂದ. ಒಂದು ಸ್ವಲ್ಪ ಅಡುಗೆ ಮಾಡ್ಕೊಡೋಕಿಲ್ಲೇ? ಏನು ನಾನೇನು ಬಿಸಿ ಬಿಸಿದೇ ಉಣ್ತೀನಿ, ಏನು ತಣ್ಣಗಿದ್ರೆ ಉಣ್ಣೋದೇ ಇಲ್ಲೇ. ಅವ್ರ ಎದುರಿಗೆ ನೋಡಿ ನೀನಂತ ಬಿಲ್ಡಪ್ ಕೊಡ್ತೀಯಾ? ನನ್ನ ಮಗಳು ಹಿಂಗೆ ನೋಡ್ಕೊಂತಾಳೇನೋ, ನಾನು ಅಡುಗೆ ಹಂಗೆ ಬಿಸಿ ಬಿಸಿದೇ ಬಸ್ ಇಡ್ತಾಳೇನೋ ಅನ್ಬೇಕಲ್ಲಿ. ನಾಡಿ ಬಿಲ್ಡಪ್ ಕೊಡ್ತೀಯಾ? ಪಾಪ ಹೊಟ್ಟೆಸ್ಕೊಂಬಂದಿರ್ತಾರೇನೋ, ಬಂದವ್ರಿಗೆ ಒಂದು ಸ್ವಲ್ಪ ಕೂಡೋ ನೀರು ಹಾಕೋಕ್ಕಾಗಲ್ಲೇ? ನಿನ್ನ ತಲೆ ಬುದ್ಧಿಲ್ಲ ಬಿಡು. ಅಲ್ಲ ಹೋಗಿ ಈಕೆ ನಮ್ಮವನ ಎದುರಿಗೇನೆ ಕೋಳಿ ಕಟ್ ಮಾಡ್ಸ್ಕೊಂಬರ್ತೀನಿ, ಹತ್ತರ್ತೀನಿ ಅಂತೀಯಲ್ಲ, ಸುಮ್ಮ ಕುತ್ಕಾತ್ಲಾಗೆ. ಇರೋದನ್ನೇ ಉಂಡು ಹೋಗ್ತಾರೆ. ಅದೇ ಬಿಟ್ಟು 200-300 ರೂಪಾಯಿ ಖರ್ಚು ಮಾಡಿ ಅವ್ರಿಗೆ ತಂದು ಮಾಡಿಡೋಂಥದ್ದು ಏನೈತೆ ನಿನಗೇನು ತಲೆಗೆ ಬುದ್ಧಿಲ್ಲ ನಿನಗೆ. ಬರೇ ಇಂಥವಕ್ಕೆ ಖರ್ಚು ಮಾಡಪ್ಪ ಅಂದ್ರೆ ಘನವಾಗಿ ಮಾಡ್ತಿ. ಅದೇ ನನಗೆ ನಾನು 100 ರೂಪಾಯಿ ಕೊಡು 50 ರೂಪಾಯಿ ಕೊಡು ಅಂದ್ರೆ ಏನೋ ಕೊಡ್ತೀನಿ. ನೀನು ಇಂಥ ಪುಕ್ಷೆಟ್ಟದ್ಕಾದ್ರೆ ಘನವಾಗಿ ಮಾಡ್ತೀನಿ ನೋಡು. ಸೈ ಅಂದ್ರೆ ಸಾಕು, ಸಂಬಳ ಬೇಡ ಅಂತ ಕೊಟ್ಲ ನೀನು. ಸುಮ್ಮನಿರ. ಇಲ್ಲದೆಲ್ಲ ಯಾತೋ ರಾತೆಗಳು ಹಚ್ಕೊಳಂಗಿಲ್ಲ. ಸರಿ ಮತ್ತೆ ಆಯಿತು, ನೀನು ಹೇಳ್ದಂಗೆ ಆಗಲಿ. ಹೋಗಿ ಜಲ್ದಿ ಅಡುಗೆ ಮಾಡಿ ಹೊಟ್ಟಸ್ತತ್. ನಾನು ಮತ್ತೆ ಹೋಗ್ಬೇಕು, 4 ಗಂಟೆಗೆ ಡ್ಯೂಟಿಗೆ ಬೇರೆ ಟೈಮ್ ಆಗುತ್ತೆ. ಅಡುಗೆ ಮಾಡ್ತೀನಿ ತಡಿ. ಹಂಗೆ ಯಾಕೆ ಮಾಡ್ತೀಯ? ನೀವು ಅಲ್ಲಿ ಅಡುಗೆ ರೂಮ್ನ ಕುತ್ಕೊಂಡೇ ಊಟ ಮಾಡಿಬಿಟ್ರಿ ನೀವು, ನನ್ನ ಮಕ್ಕಳು ಎಲ್ಲ. ಅವ್ವಗೆ ಮತ್ತು ಹುಡುಗರಿಗೆ ಅಲ್ಲಿ ಹಾಲನ್ನೇ ಕೊಡ್ತೀನಿ. ಆಮೇಲೆ ಇಲ್ಲೇ ಬಾರಕ್ಕ ಅಲ್ಲೇ ಬಾರಕ್ಕ ಹಂಗಕ್ಕ ಹಿಂಗಕ್ಕ ಅಂದ್ಬಿಟ್ಟಿಗೆ. ಅವರಿಗೆಲ್ಲಿ ನಾನು ಒಳ್ಳೊಳ್ಳೆದು ಬಸ್ಕೊಂಡು ಕುತ್ಕೊಳ್ಳೋಣ. ನಾವು ಒಂದು ಪ್ಯಾಕೆಟ್ ಅಕ್ಕಿ ತಂದರೆ 3 ತಿಂಗಳು ಮಾಡ್ಕೊಂಡು ಉಣ್ತೀವಿ. ಸೊಸೈಟಿ ಅಕ್ಕಿ ಇದ್ದಾವೆ, ಅವನ್ನ ಅವ್ರಿಗೆ ಸಪ್ರೇಟಾಗಿ ಅನ್ನ ಮಾಡಿಕೊಡ್ತೀನಿ. ಮತ್ತು ಆ ಅಕ್ಕಿ ಅನ್ನನೇ ಅವ್ರಿಗೆಲ್ಲಿಡಕ್ಕೆ ಹೋಗೋಣ? ಬಾಯ್ ತಪ್ಪಿ ಅದು ಇದು ಅಂತ ಏನು ಹೇಳಕ್ಕೆ ಹೋಗ್ಬೇಡ ನೀನು. ಸುಮ್ಮನೆ ಇರ್ಬೇಕು ನೋಡು. ನನ್ನ ಮರ್ಯಾದೆಲ್ಲ ಕಡಿಯಕ್ಕೆ ಹೋಗ್ಬೇಡ. ಆಮೇಲೆ ನಮ್ಮವ್ವ ಅಂದ್ಕೊಂಬೇಕಲ್ಲ, ನನ್ನ ಮಗಳೇ ಸುಮ್ಮನೆ ಇದ್ದಾಳೆ ನೋಡಪ್ಪ ಪಾಪ, ನನ್ನ ಅಳಿಯ ಹೇಳ್ತಾನೆ, ಆದರೂ ನನ್ನ ಮಗಳು ಯಾತದು ಹೇಳಲ್ಲ ಅಂತ ಅಂದ್ಕೊಂಡು ನನ್ನ ಮರ್ಯಾದೆಲ್ಲ ಮುರ್ಕಾಸಿ ಗರಾಜ್ ಹಾಕ್ಬೇಡ ನೀನು. ಸರಿ ಹೋಗವ ಮತ್ತೆ ಈ ಗಡಗಡ. ನಾನು ಏನು ಉಸಿರೇ ಬಿಡಕ್ಕೆ ಹೋಗಲ್ಲ. ಹೋಗು ಜಲ್ದಿ ಹೊಟ್ಟಸ್ತತ್ ಅಡುಗೆ ಮಾಡು.